ಹಾಯ್ ದ್ವಿತೀಯ ಪಿ ಯು ಸಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ಕನ್ನಡ ವಿಷಯ 2025 ಫೈನಲ್ ಪೇಪರ್ ವಾರ್ಷಿಕ ಪರೀಕ್ಷೆ ಕೀ ಆನ್ಸರ್ ಮಾಡ್ತಾ ಇದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ ಕ್ವಶನ್ ಪೇಪರ್ ನೋಡಿದ ತಕ್ಷಣ ನನಗೆ ಬಹಳ ಖುಷಿ ಆಯಿತು. ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ಅವೇ ಕ್ವಶನ್ಸ್ಗಳು ಬಂದಿದೆ. ಸೊ 2 ಅಂಕದ ಪ್ರಶ್ನೆ ಆಗಿರಬಹುದು, MCQ ಕ್ವಶನ್, 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು ಗ್ರಾಮರ್ನಲ್ಲಿ ಕೂಡ ಬಹಳ ಈಸಿಯಾಗಿ ಕ್ವಶನ್ಸ್ಗಳು ಕೇಳಿದ್ದಾರೆ 2025 4 ಅಂಕದ ಪ್ರಶ್ನೆಯಲ್ಲಿ ಕೂಡ. ಸೊ ಬನ್ನಿ ಇವಾಗ ಕೀ ಆನ್ಸರ್ ಮಾಡಿ 2025. ಸೊ ಕನ್ನಡ ವಿಷಯ ಇವತ್ತು ದ್ವಿತೀಯ ಪಿ ಯು ಸಿಯ ಕನ್ನಡ ವಿಷಯ ಫೈನಲ್ ಎಕ್ಸಾಮ್ ಇತ್ತು. ಸೊ 1ನೇ ಪ್ರಶ್ನೆಗೆ ಆನ್ಸರ್ ಮಯತನಜೆ ಎಂದರೆ ಯಾರು? ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಇ ಆನ್ಸರ್ ಆಗಿರುತ್ತೆ, ಮಂಡೋದರಿ. ಆಯಿತಾ? ಅದೇ ರೀತಿ ಅನ್ಯಲಿಂಗವನ್ನು ನೆನೆಯದರು. ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಅಂಗದ ಮೇಲೆ ಲಿಂಗ ಧರಿಸಿದವನು, ಆಪ್ಷನ್ ಡಿ, ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೋಡಿ MCQ ಕ್ವಶನಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದ್ವಿ ಅವೇ ಕ್ವಶನ್ಸ್ಗಳು ಬಂದಿದೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ವೇಟ್ ಮಾಡಿ, ಇಲ್ಲಿ ಆಪ್ಷನ್ ಬಿ ಹಾಕಿರ್ಬೋದು. ಆಯಿತಾ? ದೇವಾಲಯದಲ್ಲಿ ಇದ್ದವರು ಅಂತ. ಸೊ ಅನ್ಯಲಿಂಗವನ್ನು ನೆನೆಯದವರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಯಿತಾ? ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಆಯಿತಾ? 3ನೇ ಪ್ರಶ್ನೆ, ಹೆಂಡತಿಯ ಹರಿಬದಲನೊಬ್ಬನೇ ಗಂಡಸು ಗೂಸೆ ವೈರಿಯವನು. ಅಂದರೆ ಇಲ್ಲಿ ಗಂಡನ ಕರ್ತವ್ಯ, ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಆ ಅಂತಲೇ ಹಾಕಿ ಬರಿಬೇಕು ನೀವು. ಆಯಿತಾ? ಸೊ ಇಲ್ಲಿ ಅದೇ ರೀತಿ 4ನೇ ಪ್ರಶ್ನೆಗೆ ಆನ್ಸರ್ ದುರ್ಗಂಧ ಬಿಡದಿರುವುದು ಯಾವುದು? ಇದಕ್ಕೆ ಆನ್ಸರ್ ಊರು ಹಂದಿ ಅಂತ. ಸಾಕಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಆ ಹಾಕಿದ್ದಾರೆ, ಜಾಲಿಯ ಮರ ತಪ್ಪದು. ಆಯಿತಾ? ಊರು ಹಂದಿ ಆನ್ಸರ್ ಆಗಿರುತ್ತೆ. ಆಪ್ಷನ್ ಅ ಆನ್ಸರ್ ಇದೆ ನೋಡಿ. ಆಯಿತಾ? ಊರು ಹಂದಿ ಅಂತ, ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ಜಾಲಿಯ ಮರ ಅಲ್ಲ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದ ತಕ್ಷಣ ತಾಯಿ, ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಯಾರಿಗೆ? ಆಪ್ಷನ್ ಈಸ್ ದ ರೈಟ್ ಆನ್ಸರ್, ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ. ಅದೇ ರೀತಿ ಇವಾಗ ನೆಕ್ಸ್ಟ್ ಕ್ವಶನ್ 7ನೇ ಪ್ರಶ್ನೆ. ಇವಾಗ 7ನೇ ಪ್ರಶ್ನೆ ನೋಡಿ, ತಾನು ಹರಿದು ಬರುವಾಗಲೆಲ್ಲ ತನ್ನ ಸರಗಂಚಿನಲ್ಲಿರುವ ತೋಟಗಳಿಂದ ಆಗಾಗವೇ ಇಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪನ ತಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಲ್ಲವೇ ಅಂತ. ಧನಿಗಳ ಬೆಳ್ಳಿ ಲೋಟ ಗದ್ಯ ಭಾಗದ ಈ ಸಾಲು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸಿವೆ? ಕುದುಪನ ಕುಟುಂಬದ ಬಗ್ಗೆ ಹೊಳೆಗೆ ಇದ್ದ ಕಾಳಜಿ, ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಆಯಿತಾ? ಅದೇ ರೀತಿ ನೆಕ್ಸ್ಟ್ ಕ್ವಶನ್, ನಿರೂಪಕರ ಗೆಳೆಯ ಪ್ರಕಾಶ್, ಇದಕ್ಕೆ ಆಪ್ಷನ್ ಆ, ಏಕಾಲಜಿಸ್ಟ್. ಆಯಿತಾ? ಅದೇ ರೀತಿ ಅಲ್ರಿ ನಾಗರಾಜ್, ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರನ್ನು ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ದೀರಾ? ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾದ ಭಾವ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇದು ರೈಟ್ ಆನ್ಸರ್ ಆಗಿರುತ್ತೆ, ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ. ಅದೇ ರೀತಿ ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ? ಇದಕ್ಕೆ ಆನ್ಸರ್ ಆಪ್ಷನ್ ಇ, ಸಿಕಾರಿಯ ಗಂಡಿಯಲ್ಲಿ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಸೊ ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ಅವೇ ಕ್ವಶನ್ಸ್ಗಳು ನಿಮಗೆ ಬಂದಿದೆ. ಸೊ ಭಾಳ ಈಸಿಯಾಗಿ ಕ್ವಶನ್ ಪೇಪರ್ ಬಂದಿತ್ತು ನಿಮಗೆ ಇವತ್ತು. ಆಯಿತಾ? ಅದೇ ರೀತಿ ಇವಾಗ ಖಾಲಿ ಬಿಟ್ಟ ಸ್ಥಳ, ವಾಲ್ಫೇರ್ಗೆ ದುರಂತದ ಮೂಲ ಬೀಜಗಳು ಚಹಾದ ಗಿಡ ರೂಪದಲ್ಲಿ ಬಂದವು. ಅದೇ ರೀತಿ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದೀಪಜೀವಿಗಳಾಗಿ ಅಂತ. ಅದೇ ರೀತಿ 13ನೇ ಪ್ರಶ್ನೆ, ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಮಗು. ಶೇಷನು ರಾಮಾಯಣದ ಕಥೆಯನ್ನು ವಾಸ್ತವನಿಗೆ ಹೇಳಿದನು. ಅದೇ ರೀತಿ ವೀರೇಂದ್ರ ಸಂಪಿಗೆಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ. ಅದೇ ರೀತಿ ಹೊಂದಿಸಿ ಬರೆಯರು ನೋಡಿ, ಪುರಂದರದಾಸರು. ಇದಕ್ಕೆ ಆನ್ಸರ್ ಆಗಿರುತ್ತೆ ಕೀರ್ತನೆ. ಆಯಿತಾ? 4ನೇ ಆಪ್ಷನ್ ಬೆಳಗುವ ಜಾವ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಕ್ತಕಂಠ, ಆಪ್ಷನ್ 5. ಶಿಲುಬೆ ಏರಿದ್ದಾನೆ 1ನೇ ಆಪ್ಷನ್, KS ನಿಸಾರ್ ಅಹಮದ್ ಖಾನ್ ಬರೆದಿರುವಂಥ ಪಾಠ ಆಗಿರುತ್ತೆ. ಅದೇ ರೀತಿ ಜಿಟ್ಟೆ ಮತ್ತು ಜೀವಯಾನ ಟಿ ಯಲ್ಲಪ್ಪ ಅವರು ಬರೆದಿರುವಂಥ ಹತ್ತಿ ಚಿತ್ತಮತ್ತ. ಅದೇ ರೀತಿ ಸುಕನ್ಯಾ ಮಾರುತಿ. ಇದಕ್ಕೆ ಆನ್ಸರ್ ಒಮ್ಮೆ ನಗುತ್ತೇವೆ ಆನ್ಸರ್ ಆಗಿರುತ್ತೆ. ಆಯಿತಾ? ಸೊ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಸೊ ಅದೇ ರೀತಿ ಇವಾಗ ನಾವು ಏನು 2 ಅಂಕದ ಪ್ರಶ್ನೆಯಲ್ಲಿ ಡಿಸ್ಕಷನ್ ಮಾಡಿದ್ವಲ್ಲ ನೋಡಿ. ಆಯಿತಾ? ಸೊ ಕ್ವಶನ್ ನಂಬರ್ 17, ಆಯಿತಾ, 19, 20 ಕ್ವಶನ್ ನಾವೇನು ಡಿಸ್ಕಷನ್ ಮಾಡಿದ್ದೀವಿ ಅವೇ ಕ್ವಶನ್ಸ್ ಬಂದಿದೆ. ಆಯಿತಾ? ಅದೇ ರೀತಿ ಇಲ್ಲಿ ಕ್ವಶನ್ ನಂಬರ್ 21, ಆಯಿತಾ, ಕ್ವಶನ್ ನಂಬರ್ 23 ಅವೇ ಕ್ವಶನ್ಸ್ ಇಲ್ಲಿ ನಮಗೆ ನೋಡೋಕ್ಕೆ ಸಿಕ್ಕಿದೆ. ನಾವು ಡಿಸ್ಕಷನ್ ಮಾಡಿದ್ದು ಅಷ್ಟೇ ಕ್ವಶನ್ಸ್ ಇಲ್ಲಿ ನಾನು ನಿಮಗೆ ಹೇಳಿದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಆನ್ಸರ್ ಮಾಡಿರಬಹುದು. ಭಾಳ ಈಸಿಯಾಗಿ ಕ್ವಶನ್ಸ್ ಬಂದಿತ್ತು 2 ಅಂಕದ ಪ್ರಶ್ನೆಯಲ್ಲಿ. ಆಯಿತಾ? ಇಲ್ಲಿ ನೋಡಿ 2 ಅಂಕದ ಪ್ರಶ್ನೆಯಲ್ಲಿ ಕ್ವಶನ್ ನಂಬರ್ 25, 26, ಆಯಿತಾ, 28. ಅದೇ ರೀತಿ ಸಂದರ್ಭ ಪ್ರಶ್ನೆಗಳಲ್ಲಿ ಕ್ವಶನ್ ನಂಬರ್ 31, ಆಯಿತಾ, ಮತ್ತು ಅದೇ ರೀತಿ ಇಲ್ಲಿ 32, 34, ಆಯಿತಾ, 36. ಸೊ ನಾವೇನು ಡಿಸ್ಕಷನ್ ಮಾಡಿದ್ವಿ ಅವೇ ಕ್ವಶನ್ಸ್ ಬಂದಿದೆ. ಕ್ವಶನ್ ನಂಬರ್ 37, 39, ಆಯಿತಾ. ಸೊ ಚೆನ್ನಾಗಿ 6 ಅಂಕದ ಪ್ರಶ್ನೆ 5 ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆಗಳು, ಸಂದರ್ಭ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಆನ್ಸರ್ ಮಾಡಿದಾರೆ ಅಂತ ಅನ್ಕೊಂಡಿನಿ. ಆಯಿತಾ? ಇಲ್ಲಿ ನಿಮಗೆ ಒಂದು ಪಗಿಯಂ ಬಾಲಕ ನಂಬರ್ ಅಧ್ಯಾಯ ಮೇಲೆ ನಿಮಗೆ ಒಂದು ಹಾಟ್ ಕ್ವಶನ್ ಕೇಳಿದ್ದಾರೆ. ಆಯಿತಾ? ಇಲ್ಲಿ ಒಂದು ಪ್ರಶ್ನೆ ಇದೆಯಲ್ಲ, ಆಪ್ಷನ್ ಅ,
ವೀರನಾದವನು ಏನೇನು ಬಲ್ಲವನಾಗಿರಬೇಕು ಇರುವುದನ್ನು ಆಯ್ತಾ ಅಷ್ಟೇ ಆನ್ಸರ್. ಯಾರನ್ನು ಯೋಗಿ ಅನ್ನಬಹುದು ಆಯ್ತಾ ಅರಿಷ್ಟ ವರ್ಗಗಳನ್ನು ಗೆದ್ದವನು ಅಂತ. ಇಲ್ಲಿ ಆಪ್ಷನ್ ಇ ಏನಿದಿಲ್ಲ ಡೀಪ್ ಆಗಿ ಇಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಆಯ್ತಾ. ಇಲ್ಲಿ ಕ್ವಶನ್ ನಂಬರ್ 41 42 ನಾವು ಗದ್ಯ ಭಾಗದಲ್ಲಿ ಕೊಟ್ಟಿದ್ದು ಕ್ವಶನ್ಸ್ಗಳು ಇಲ್ಲಿ ಬಂದಿದೆ ನಿಮಗೆ. ಕ್ವಶನ್ ನಂಬರ್ 44 ಎಲ್ಲ ವಿದ್ಯಾರ್ಥಿಗಳು ಆನ್ಸರ್ ಮಾಡಿರ್ಬೋದು. ಸೊ ಇವಾಗ ಗ್ರಾಮರ್ ನೋಡೋಣ ಸ್ನೇಹಿತರೆ. ಗ್ರಾಮರ್ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿರ್ಬೋದು. ನಾವು ಏನು ಡಿಸ್ಕಷನ್ ಮಾಡಿದ್ದೀವಿ ಬಂದಿದೆ. ಸೊ ಬಟ್ಟೆ ಅಂದ ತಕ್ಷಣ ವಸ್ತ್ರ, ನಾನಾರ್ಥಕ ಬರಿ ಅಂದಿದ್ದಾರೆ. ಬಟ್ಟೆ ಅಂದ ತಕ್ಷಣ ವಸ್ತ್ರ, ಅದೇ ರೀತಿ ಕವಿ ಅಂದ ತಕ್ಷಣ ಇದಕ್ಕೆ ನೋಡಿ ರಚನಾ ಕಾರ್ಯ, ಕಾವ್ಯ ಆಯ್ತಾ, ಆವರಿಸು ಯಾವುದಾದ್ರು ಒಂದು ಬರಿಬೇಕಾಗಿರುತ್ತೆ. ಅದೇ ರೀತಿ ಅರಿ ಅಂದ ತಕ್ಷಣ ವೈರಿ, ತಿಳಿ ಮತ್ತು ಕತ್ತರಿಸು, ಗ್ರಹಿಸು ಯಾವುದಾದ್ರು ಒಂದು ಆಯ್ತಾ. ಅದೇ ರೀತಿ 2 ಪದಗಳ ಗುಣವಾಚಕಗಳನ್ನು ಬರೀರಿ. ಎಲ್ಲ ವಿದ್ಯಾರ್ಥಿಗಳು ಬರೆದಿರಬಹುದು. ಭೀಮ ಇದರ ವಿಶೇಷಣ ಏನು? ಕಲಿ ಅಂತ. ಕಲಿ ಅಷ್ಟೇ ಬರಿಬೇಕು ಆಯ್ತಾ. ಗಟ್ಟಿಪಾದ ಇದರ ವಿಶೇಷಣ ಏನು? ಇಷ್ಟೇ ಗಟ್ಟಿ, ಅಲ್ಲಿ ಆನ್ಸರ್ ಇದೆ. ಶ್ರೇಷ್ಠ ವಿಜ್ಞಾನಿ ಇದರ ಗುಣವಾಚಕ ಅಂದರೆ ಗುಣ ವಿಶೇಷಣ ಏನು? ಶ್ರೇಷ್ಠ ಆನ್ಸರ್ ಅಷ್ಟೇ ಆಯ್ತಾ. 2 ಪದಗಳ ತದ್ಭವ ರೂಪ ಯೋಗಿ ಅಂದ ತಕ್ಷಣ ಜೋಗಿ ಆಯ್ತಾ. ಯೋಗಿ ಈಕ್ವಲ್ ಟು ಜೋಗಿ. ಪರೀಕ್ಷಿಸು, ಪರಿಕಿಸು, ಯಶ್, ಜಶ ಇಷ್ಟೇ ಆನ್ಸರ್. ಕ್ರಿಯಾಧಾತು ರೂಪ ಬರಿ ಅಂದಿದ್ದಾರೆ. ಓದಿದನು, ಓದಿ ಅಂತ ಅಷ್ಟೇ ಆನ್ಸರ್ ಅಲ್ಲೇ ಇದೆ. ಬೀಸುತ್ತಿತ್ತು, ಬೀಸು. ಹಾಡುವಳು, ಹಾಡು ಇಷ್ಟೇ ಆನ್ಸರ್. ಕಾಲು ಕೀಳು, ನಾನು ಆಟ ಆಡುವಾಗ ನನ್ನ ತಂದೆಯನ್ನು ಕಂಡು ನಾನು ಅಲ್ಲಿಂದ ಕಾಲಿ ಕಿತ್ತನು ಅಂತ ಈ ರೀತಿಯಲ್ಲಿ. ರಾಮಬಾಣ ಆಯ್ತಾ. ಸಮಸ್ಯೆಗಳಿಗೆ ಸರಿಯಾದ ಪರಿಹಾರವೇ ನಿಜವಾದ ರಾಮಬಾಣ ಅಂತ ಈ ರೀತಿಯಲ್ಲಿ ನೀವು ಸ್ವಂತವಾಕ್ಯದಲ್ಲಿ ಬರೀಬೇಕು. ಯಾವುದಾದ್ರೂ 2 ಅನ್ಯ ದೇಶಿ ಪದಗಳನ್ನು ಬರೆಯಿರಿ ಆಯ್ತಾ. ರಸೀದಿ ಆಗಿರ್ಬೋದು ಆಯ್ತಾ, ಎಲೆಕ್ಟ್ರಿಕ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಗಿರ್ಬೋದು ಆಯ್ತಾ, ಬಸ್ಸು. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಇವತ್ತು ನಡೆದ ದ್ವಿತೀಯ PUC ಫೈನಲ್ ಎಕ್ಸಾಮ್ ಕನ್ನಡ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಮುಂದಿನ ಪರೀಕ್ಷೆಗೆ. ಸೊ ವಿಡಿಯೋಗಳು ಹಾಕ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಮುಂದಿನ ಸಬ್ಜೆಕ್ಟ್ ಇದೆ ಎಜುಕೇಷನ್ ಸಬ್ಜೆಕ್ಟ್ ಮತ್ತು ಬಿಸಿನೆಸ್ ಸ್ಟಡೀಸ್, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇದೆ. ಚೆನ್ನಾಗಿ ಅಭ್ಯಾಸ ಮಾಡಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಆ 3 ಮಾಡಲ್ ಕ್ವಶನ್ ಪೇಪರ್ ಓದ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ನೋಡಿ ರಿಪೀಟ್ ಆಗಿದೆ ಪ್ರಶ್ನೆಗಳು. ನಾನು ಏನು ಹೇಳಿದೆ ನಿಮಗೆ, 3 ಮಾಡಲ್ ಕ್ವಶನ್ ಪೇಪರ್ ಪ್ರಾಕ್ಟೀಸ್ಗೋಸ್ಕರ ಇದೆ ಅಂತಾನೆ ಓದ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.